ತುರ್ತು ಸಭೆ ಕರೆಯಲಾಯಿತು. 11 ಗಂಟೆಗೆ ಪ್ರಾರಂಭವಾಗಬೇಕಾಗಿದ್ದ ಸಭೆ 12 ಗಂಟೆಯಾದರೂ ಪ್ರಾರಂಭವಾಗಿಲ್ಲ ಎಂದು ವಿರೋಧ ಪಕ್ಷದವರು ಅಧಿಕಾರಿಗಳ ಮೇಲೆ ಕಿಡಿಕಾರಿದ್ದಾರೆ. ಚಳ್ಳಕೆರೆ ನಗರಸಭೆಯಲ್ಲಿ ಜಯತುಂಬಿ ಅಧ್ಯಕ್ಷತೆಯಲ್ಲಿ ತುರ್ತು ಸಭೆ ಕರೆಯಲಾಗಿತ್ತು. ಈ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದ ನಾಯಕರಾದ ಜಯಣ್ಣ, ಶ್ರೀನಿವಾಸ್, ಪ್ರಮೋದ್ ಸೇರಿದಂತೆ ಆಡಳಿತ ಪಕ್ಷದ ವಿರೋಧ ವ್ಯಕ್ತಪಡಿಸಿದ್ದಾರೆ. ನಗರಸಭೆಯ ಅಧಿಕಾರಿಗಳು ಕೇವಲ ಕಾಟಾಚಾರಕ್ಕೆ ಮಾತ್ರ ತುರ್ತು ಸಭೆ ಕರೆದು ಸಮಯ ಪ್ರಜ್ಞೆ ಇಲ್ಲದೆ ನಡೆದುಕೊಳ್ಳುತ್ತಿದ್ದಾರೆ. ಈ ಕಾರಣದಿಂದಾಗಿ ವಿರೋಧ ಪಕ್ಷದ ನಾಯಕರು ಸಭಾತ್ಯಾಗ ಮಾಡಿರುವ ಘಟನೆ ಜರುಗಿತು. ಇನ್ನು ಇದಕ್ಕೆ ಪತ್ರಕರ್ತರ ವಿರೋಧವೂ ಕೂಡ ಎದ್ದು ಕಾಣುತ್ತದೆ. ಬಿಡ್ರಿ, ಅಲ್ಲಿ ಸುಧಾರಿಸದ ಅಲ್ಲಿ ನಮ್ಮನ್ನ ಸುಧಾರಿಸ್ಬಾರ್ದ, ನಮ್ಮನ್ನ ಸುಧಾರಿಸ್ಕೊಂಡು ನಮ್ಮನ್ನ ಮಾಡಿದ್ರಿ, ಮೀಡಿಯಾದಾಗ ಕಂಟ್ರೋಲ್ ಮಾಡ್ತೀರಿ ನೀವು. ಏನು ಹುಡುಗಾಟ ಬಂದು ಸುಮ್ಮನೆ ಮಾಡೋ ಕೆಲಸದ ಅಂತ ಬರ್ತಾರಂದ್ರೆ ಯಾವತ್ತು ಕರೆಕ್ಟಾಗಿ ಮೀಟಿಂಗ್ ಮಾಡಿದ್ರೆ ಹೇಳಿ, ಯಾವತ್ತು ಕರೆಕ್ಟಾಗಿ ಮೀಟಿಂಗ್ ಮಾಡಿದ್ರೆ ಏನಮ್ಮ ಅಧ್ಯಕ್ಷರೇ, ಏನು ಅದಕ್ಕೆ ಮೀಟಿಂಗ್ ಮಾಡೋಕೆ ರಿಲೇಷನ್ ಇಲ್ಲ. 11 ಗಂಟೆಗೆ ಅಂದಮೇಲೆ ಒಂದು 4 ಗಂಟೆ ಹೆಚ್ಚು ಕಡೆ ಮಾಡಬೇಕು. ಅದು ಬಿಟ್ಬಿಟ್ಟು 12ವರೆಗೆ ಮಾಡಿದ್ರೆ ಮಾಡ್ತಾರೆ. ನೀರಿನ ತೆರಿಗೆ, ಮಳೆಗೆ ತೆರಿಗೆ ಮತ್ತು ಕನ್ನಡ ಪರವಾನಿಗೆ ಈ ರೀತಿಯಾಗಿ ವಿವಿಧ ರೀತಿಯ ನಾವೇನು ಸೂಕ್ತ ವಸೂಲಾತಿಯನ್ನು ಮಾಡ್ತೀವೋ ಆ ವಸೂಲಾತಿಯಲ್ಲಿ ಕನಿಷ್ಠ 5% ಇಂದ ಗರಿಷ್ಠ 25% ವರೆಗೆ ಪರಿಗಣಿಸಲು ಒಂದು ಸ್ಟಾಂಪ್ ಪೇಪರ್ ಕೊಡಬೇಕು ಒಂದು ಸುತ್ತೋಲೆ ಇದೆ. ಆ ಸುತ್ತೋಲೆಯಂತೆ ನಾವು ನಮ್ಮ ಒಂದು ನಗರಸಭೆಗೆ ಕಳೆದ ಸಾರಿ ಎಲ್ಲರೂ ನಮಸ್ಕಾರ. ಈಗ ಏನಾಗಿದೆ, 15ನೇ ಹಣಕಾಸು ಆಯೋಗದ ಗ್ರಾಂಟ್ ಪಡಿಬೇಕು ಅಂದ್ರೆ ಪ್ರತಿ ವರ್ಷ ಆಸ್ತಿ ತೆರಿಗೆಯನ್ನು ಪರಿಷ್ಕರಣೆ ಮಾಡಬೇಕು ಅಂತೇಳಿ ಸರ್ಕಾರ ಷರತ್ತನ್ನು ವಿಧಿಸಿದೆ. ಅದ್ರ ಪ್ರಕಾರ ಹೋದ ಸಲ ಏನ್ ಮಾಡಿದ್ವಿ ಅಂದ್ರೆ ದಿನಾಂಕ 21/3/23 ನಡೆದ ಸಭೆಯಲ್ಲಿ 3% ಆಸ್ತಿ ತೆರಿಗೆಯನ್ನು ಪರಿಷ್ಕರಣೆ ಮಾಡಿದ್ವಿ. 23-24 ಸಂಖ್ಯೆ ಇದು ಪ್ರತಿ ವರ್ಷ ಇದು 3% 5% ಮಾರುಕಟ್ಟೆ ಮೌಲ್ಯದ 3% ತೆರಿಗೆ ಪರಿಷ್ಕರಣೆ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ. ತಾವು ಎಷ್ಟು ಪರ್ಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಪರ್ಸೆಂಟ್ ಇದು ಪ್ರತಿ ವರ್ಷ ಮಾಡಬೇಕು. ಅಲ್ಲ ಸರ್, ಚಿತ್ರದುರ್ಗ ನಗರಸಭೆಗೆ ಇಲ್ಲ ಅಷ್ಟೊಂದು, ನೀವು ಅದಕ್ಕಿಂತ ಜಾಸ್ತಿ ನಿಮಗೆ ಇದೆ ಸರ್ಕಾರಿ ಒಳಗೆ ಮತ್ತೆ ಪರಿಷ್ಕರಣೆ ಅಂತೇಳಿ ಇನ್ನೂ ಜಾಸ್ತಿ ಮಾಡ್ಕೊಂಡ್ರೆ ಏನಾಗಿದೆ ಅಂದ್ರೆ ನೀವು ಸಬ್ ರಿಜಿಸ್ಟ್ರಾರ್ಸ್ ಅಲ್ಲಿ ಹಿಂದೆ ವ್ಯಾಲ್ಯೂ SR ವ್ಯಾಲ್ಯೂ ಅದು ಅವಾಗಿನ ಮಾಡಿದ್ದಾರೆ. ಫಸ್ಟ್ ಪಾಯಿಂಟ್, ಸಪೋಸ್ ನೀವು ಹಳೆ ವ್ಯಾಲ್ಯೂ ಹೊಸ ವ್ಯಾಲ್ಯೂ ತಿಳಿಸಿದ್ರೆ ಡಿಫ್ರೆನ್ಸಿಯೇಷನ್ ಎಷ್ಟಿರಬೇಕು ಸರ್? ಈಗ ಸಬ್ ರಿಜಿಸ್ಟರ್ ವ್ಯಾಲ್ಯೂಷನ್ ನಾವು ನಿರ್ಧಾರ ಮಾಡಲಿಲ್ಲ ಸರ್. ಕಮಿಷನರ್ ಬೆಂಬಲ ಆಗಿರ್ತಾರೆ. ನಾನು ಹೇಳ್ತಿದ್ದೀನಿ ಸರ್, ಸರ್ ಹೋದ ಸಲ ತೆರಿಗೆ ಪರಿಷ್ಕರಣೆಗೆ ಸಾರ್ವಜನಿಕ ಪ್ರಯಾಣ ಕೊಟ್ಟಾಗ ತಾವು ಅದಕ್ಕೆ ನಮ್ಮ ತಕರಾರನ್ನ ಆಕ್ಷೇಪಣೆಯನ್ನು ಸಲ್ಲಿಸಿದ್ದೀವಿ ಸರ್. ನಿಮಗೂ ನನಗಿಂತ ಸ್ಪಷ್ಟ ಮಾಹಿತಿ ನಿಮಗೆ ಇದೆ. ಈಗ ಅದು ತೆರಿಗೆ ಪರಿಷ್ಕರಣೆ ಸಂಬಂಧ ತಾವು ಜಿಲ್ಲಾಧಿಕಾರಿಗಳು ಕೂಡ ತಾವು ಮನವಿ ಸಲ್ಲಿಸಿದ್ರಿ. ಹೆಡ್ ಕ್ವಾರ್ಟರ್ಸ್ ಇಲ್ಲ, ಅಲ್ಲೇ ಕಂದಾಗಿ ನಮ್ಮ ಚಳ್ಳಕೆರೆ ಜಾಸ್ತಿ ಇದೆ. ನೀವು ಫಸ್ಟ್ ಪಾಯಿಂಟ್ ಏನ್ ಮಾಡಿದ್ರೆ SR ವ್ಯಾಲ್ಯೂ ಸರಿ ಮಾಡಿಲ್ಲ, ಸರ್ ರೈಟ್ ಮಾಡ್ಕೊಂಡಿಲ್ಲ, ಅದ್ರ ಮೇಲೆ ಪರ್ಸೆಂಟೇಜ್ ಆಗಿ ಲೆಕ್ಕ ಮಾಡೋದು. ಮತ್ತೆ ಅಲ್ಲೇ ಕಡೆ ಅದ್ರ ಮತ್ತೆ 3% 5% ಮಾಡಿದ್ರೆ ಒಂದು ಕೆಲಸ ಮಾಡ್ಬಿಡ್ರೆ ಇನ್ನು 50 ವರ್ಷ ಹೋಗ್ಬಿಟ್ರೆ ಆ ಆಸ್ತಿ ನಗರಸಭೆ ಕಟ್ಕೊಡ್ಬೋದು. ಟ್ಯಾಕ್ಸ್ ಕಟ್ಟಿಲ್ಲ ಆ ಬಡ್ಡಿ ಚಕ್ರಬಡ್ಡಿ ಎಲ್ಲ ಆಗ್ಬೇಕು ಸರ್. ಟ್ಯಾಕ್ಸ್ ಆಗ್ಲಿ ನಾವು ಸರ್ಕಾರದ ಆದಾಯ ನಾವು ಸೊಪ್ಪಿಕೊಂಡಿದ್ದೀವಿ. ಈ ಅಷ್ಟೊಂದು ನಮ್ಗೆ ಎಕ್ಸ್ಪೆನ್ಸ್ ನಮ್ಗೆಲ್ಲ ಗ್ರೇಟ್ ಜಾಸ್ತಿ ಇದಲ್ಲ. ಹೌದು ಸರ್, ವಿಷಯವನ್ನು ಇವರು ಮುಖ್ಯಾಧಿಕಾರಿಗಳಿಗೆ ನೀರಿನ ತೆರಿಗೆ, ಮಳೆಗೆ ತೆರಿಗೆ ಮತ್ತು ಕನ್ನಡ ಪರವಾನಿಗೆ ಈ ರೀತಿಯಾಗಿ
ವಿವಿಧ ರೀತಿಯ ನಾವೇನು ಸೂಕ್ತ ವಸೂಲಾತಿಯನ್ನು ಮಾಡ್ತೀವಿ ಆ ವಸೂಲಾತಿಯಲ್ಲಿ ಕನಿಷ್ಠ 5% ಇಂದ ಗರಿಷ್ಠ 25% ವರೆಗೆ ಪರಿಗಣಿಸಲು ಒಂದು ಸ್ಟಾಂಪ್ ಪೇಪರ್ ಪ್ರಕಾರ ಕೊಡಬೇಕು ಒಂದು ಸುತ್ತೋಲೆ ಇದೆ. ಆ ಸುತ್ತೋಲೆಯಂತೆ ನಾವು ನಮ್ಮ ಒಂದು ನಗರಸಭೆಗೆ ಕಳೆದ ಸಾರಿ ಎಲ್ಲರೂ ನಮಸ್ಕಾರ. ಈಗ ಏನಾಗಿದೆ, 15ನೇ ಹಣಕಾಸು ಆಯೋಗದ ಗ್ರಾಂಟ್ ಪಡಿಬೇಕು ಅಂದ್ರೆ ಪ್ರತಿ ವರ್ಷ ಆಸ್ತಿ ತೆರಿಗೆಯನ್ನು ಪರಿಷ್ಕರಣೆ ಮಾಡಬೇಕು ಅಂತೇಳಿ ಸರ್ಕಾರ ಷರತ್ತನ್ನು ವಿಧಿಸಿದೆ. ಅದ್ರ ಪ್ರಕಾರ ಹೋದ ಸಲ ಏನ್ ಮಾಡಿದ್ವಿ ಅಂದ್ರೆ ದಿನಾಂಕ 21/3/23 ನಡೆದ ಸಭೆಯಲ್ಲಿ 3% ಆಸ್ತಿ ತೆರಿಗೆಯನ್ನು ಪರಿಷ್ಕರಣೆ ಮಾಡಿದ್ವಿ. 23-24 ಸಾಲಕ್ಕೆ ಅನ್ವಯ ಆಗುತ್ತೆ. ಇದು ಪ್ರತಿ ವರ್ಷ ಇದು 3% 5% ಮಾರುಕಟ್ಟೆ ಮೌಲ್ಯದ 3% ತೆರಿಗೆ ಪರಿಷ್ಕರಣೆ ಮಾಡಬೇಕು ಅಂತ ಸರ್ಕಾರದ ಆದೇಶ ಇದೆ. ತಾವು ಎಷ್ಟು ಪರ್ಸೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಪರ್ಸೆಂಟ್ ಇದು ಪ್ರತಿ ವರ್ಷ ಮಾಡಬೇಕು. ಅಲ್ಲ ಸರ್, ಚಿತ್ರದುರ್ಗ ನಗರಸಭೆಗೆ ಇಲ್ಲ ಅಷ್ಟೊಂದು. ನೀವು ಅದಕ್ಕಿಂತ ಜಾಸ್ತಿ ನಿನ್ನೆ ಇದೆ ಸರ್ಕಾರಿ ಒಳಗೆ. ಮತ್ತೆ ಪರಿಷ್ಕರಣೆ ಅಂತೇಳಿ ಇನ್ನೂ ಜಾಸ್ತಿ ಮಾಡ್ಕೊಂಡ್ರೆ ಏನಾಗಿದೆ ಅಂದ್ರೆ ನೀವು ಸಬ್ ರಿಜಿಸ್ಟ್ರಾರ್ಸ್ ಅಲ್ಲಿ ಹಿಂದೆ ವ್ಯಾಲ್ಯೂ SR ವ್ಯಾಲ್ಯೂ ಅದು ಅವಾಗಿನ ಹೋಗಿ ಮಾಡಿದ್ದಾರೆ. ಫಸ್ಟ್ ಪಾಯಿಂಟ್, ಸಪೋಸ್ ನೀವು ಹಳೆ ವ್ಯಾಲ್ಯೂ ಹೊಸ ವ್ಯಾಲ್ಯೂ ತಿಳಿಸಿದ್ರೆ ಡಿಫ್ರೆನ್ಸಿಯೇಷನ್ ಎಷ್ಟಿರಬೇಕು ಸರ್? ಈಗ ಸಬ್ರಿಸ್ಟ್ ವ್ಯಾಲ್ಯೂಷನ್ ನಾವು ನಿರ್ಧಾರ ಮಾಡಲಿಲ್ಲ ಸರ್. ಕಮಿಷನರ್ ಬೆಂಬಲ ಆಗಿರ್ತಾರೆ, ಶಾಸಕರಿದ್ದಾರೆ. ನಾನು ಹೇಳ್ತಿದ್ದೀನಿ ಸರ್, ನಾವು ಬರೋದಿಲ್ಲ ಮಾತೇನಿಲ್ಲ. ನಾನು ಹೇಳ್ತಿದ್ದೀನಿ ಸರ್. ಹೇಳಿ ಸರ್, ಹೋದ ತೆರಿಗೆ ಪರಿಷ್ಕರಣೆಗೆ ಸಾರ್ವಜನಿಕ ಪ್ರಕರಣ ಕೊಟ್ಟಾಗ ತಾವು ಅದಕ್ಕೆ ಇದು ನಮ್ಮ ತಕರಾರನ್ನ ಆಕ್ಷೇಪಣೆಯನ್ನು ಸಲ್ಲಿಸಿದ್ದೀನಿ ಸರ್. ನಿಮಗೂ ನನಗಿಂತ ಸ್ಪಷ್ಟ ಮಾಹಿತಿ ನಿಮಗೆ ಇದೆ. ಈಗ ಅದು ತೆರಿಗೆ ಪರಿಷ್ಕರಣೆ ಸಂಬಂಧ ತಾವು ಜಿಲ್ಲಾಧಿಕಾರಿಗಳು ಕೂಡ ತಾವು ಮನವಿ ಸಲ್ಲಿಸಿದ್ರಿ. ಹೆಡ್ ಕ್ವಾರ್ಟರ್ಸ್ ಇಲ್ಲ, ಅಲ್ಲೇ ಕಂದಾಯಕ್ಕೆ ನಾವು ಚಳಿಕೆರೆ ಜಾಸ್ತಿ ಇದೆ. ನೀವು ಫಸ್ಟ್ ಪಾಯಿಂಟ್ ಏನ್ ಮಾಡಿದ್ರೆ SR ವ್ಯಾಲ್ಯೂ ಸರಿ ಮಾಡಿಲ್ಲ ಸರ್, ರೈಟ್ ಮಾಡ್ಕೊಂಡಿಲ್ಲ. ಅದ್ರ ಮೇಲೆ ಪರ್ಸೆಂಟೇಜ್ ಆಗಿಲ್ಲ SS ಲೆಕ್ಕ ಮಾಡೋದು. ಮತ್ತೆ ಅಲ್ಲೇ ಕೆಟ್ಟ ಅದ್ರ ಮತ್ತೆ 3% 5% ಮಾಡಿದ್ರೆ ಒಂದು ಕೆಲಸ ಮಾಡ್ಬಿಡ್ತಾರೆ. ಇನ್ನು 50 ವರ್ಷ ಹೋಗ್ಬಿಟ್ರೆ ಆ ಆಸ್ತಿ ನಗರಸಭೆ ಕಟ್ಕೊಡ್ಬೋದು. ಟ್ಯಾಕ್ಸ್ ಕಟ್ಟಿಲ್ಲ ಆ ಬಡ್ಡಿ ಚಕ್ರಬಡ್ಡಿ ಎಲ್ಲ ಆಗ್ಬೇಕು ಸರ್. ಟ್ಯಾಕ್ಸ್ ಆಗ್ಲಿ. ನಾವು ಸರ್ಕಾರದ ಆದಾಯ ನಾವು ಸಬ್ಸಿಡಿ ಬಿಟ್ಟಿದ್ದೀವಿ. ಈ ಅಷ್ಟೊಂದು ನಮ್ಗೆ ಎಕ್ಸ್ಪೆನ್ಸ್ ನಮ್ಗೆ ಗ್ರೇಟ್ ಜಾಸ್ತಿ ಇದೆಯಲ್ಲ. ಹೌದು ಸರ್, ವಿಷಯವನ್ನು ಇವರು ಮುಖ್ಯಾಧಿಕಾರಿಗಳಿಗೆ ಅಲ್ಲ ದಯವಿಟ್ಟು ಹೆಚ್ಚಿಗೆ ಮಾಡಕ್ಕೆ ಹೋಗ್ಬೇಡಿ. ನಾವು ಸಾಲ ಇಲ್ಲ ಸರ್. ಹೇಳ್ತದ ಜನ ಟ್ಯಾಕ್ಸ್ ಕೊಡೋರಿಗೆ ನಮ್ಗೆ ಲೆಕ್ಕಕ್ಕೆ ಇಲ್ಲ. ನಾವು ನಮಗೆ ಆಸ್ತಿ ಪರಿಸ್ಥಿತಿ ಸ್ವಲ್ಪ ಚರ್ಚೆ ಮಾಡಿ ಮಾತಾಡೋಣ. ಇಷ್ಟೊಂದು ಪ್ರಯತ್ನ ಮಾಡಿದ್ರೆ ಜನಗಳಿಗೆ ಬರಗಾಲ ನಮ್ಮ ಬಿಸ್ನೆಸ್ ಏನಿಲ್ಲ ಈ ವಿಚಾರ ಸಬ್ ರಿಜಿಸ್ಟ್ರು ಮತ್ತೆ ತಹಸೀಲ್ದಾರ್ ನೀವು ಇದೇ ಮಾತ್ರ ಲಾಸ್ಟ್ ಮೀಟಿಂಗ್ ಅದೇ ಒಳ್ಳೆ ಕನಿಷ್ಠ ಹೋಗಿದ್ರು ಅಲ್ಲಿ ಯಾರು ಬಂದಿನೇ ಇರ್ತಾರೆ. ನಿಮ್ಗೆ ಏನು ಅಲ್ಲಿ ಯಾರು ಇಷ್ಟು ಟ್ಯಾಕ್ಸ್ ಮಾಡಬೇಕಪ್ಪ ಕಮಿಷನರ್ ಹೇಳ್ತಾರೆ. ಕಮಿಷನರ್ ರೂಲ್ ಹಾಕೋದು ಈ ಬಿಲ್ ಕಲೆಕ್ಟರ್ ಮೂವಾಗ ಗೇಟ್ ಕಟ್ ಕಳಿಸ್ತಾರೆ. ನೀನೇ ತೋರಿಸಿ ಮಾಡಿ, ನೀನೇ ತೋರಿಸಿ ಮಾಡಿ ಹೇಳ್ತಾರೆ. ಅದು ಎಷ್ಟು